ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು 8 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತು ಏನೇನೆಲ್ಲ ಆಗುತ್ತೆ ನೋಡೋಣ. ಹಾಗೆ ಮಕ್ಕಳು ಸ್ಕೂಲ್ ಬಿಟ್ಟು ಬರಬೇಕು, ಫುಲ್ ಜಗಳ ಆಡ್ತಾ ಇದ್ದಾರೆ. ಇವ್ರದ್ದು ಕ್ಲಾಸಲ್ಲಿ ಸ್ವಲ್ಪ ಟೀಚರ್ ಜೊತೆ ಮಾತಾಡ್ತಿದ್ದೆ, ಹಾಗಾಗಿ ನಾನು ಕೂಡ ಬಿಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮಗಳು ಟಿಫನ್ ತೊಗೊಂಡು ಹೋಗ್ತಾ ಇದ್ದಾಳೆ, ಒಂದು ವಾಟರ್ ಬಾಟಲ್. ಇವಾಗ ಊಟ ಮಾಡಿ ನಡೆದಿದ್ದಾರೆ. ಇವನಿಗೆ ಟಿಫನ್ ಬಾಕ್ಸು ತೊಗೊಳ್ಬೇಕು, ಅಂದರೆ ಇನ್ನು ಸಾಂಬಾರು ಮಾಡಬೇಕು ಇವನಿಗೆ. ಇವತ್ತು ನಾನೇ ಇವನಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಊಟ ರಾಧೆ ರಾಧೆ ನಡಿ ಚಲೋ. ಇವನಿಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಸ್ವಲ್ಪ ಅವ್ರದ್ದು ಕ್ಲಾಸ್ ಅವ್ರ ಜೊತೆ ಮಾತಾಡೋದಿದೆ ನನಗೆ, ಹಾಗಾಗಿ ಇವನಿಗೆ ಬಿಟ್ಟು ಮಾತಾಡಿ ಬರಬೇಕು. ಚಲೋ ನಡಿ. ಚಾವಿ ಹಾಕಾರಿ ಮನೆಗೆ? ಚಾವಿ ಎಲ್ಲದ ನೋಡಿ, ಈ ಥರ ಕಿಟಕಿಗೆ ಇಡ್ತೀನಿ ಚಾವಿ. ಓಕೆ ಚಲೋ ನೋಡು. ಡೋರ್ ಲಾಕ್ ಮಾಡಿ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ರೋಡ್ ಸೈಡ್ ಮನೆ ಇದೆ ಅಲ್ವಾ, ಹಾಗಾಗಿ. ಅಲ್ಲಿ ನೋಡಿ, ಇನ್ನೊಂದು ಪುಟ್ಟ ಹುಡುಗ ಹೆಂಗೆ ಹೋಗ್ತಾ ಇದ್ದಾನೆ. ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಮುಗ್ದೋಯ್ತು ಮಕ್ಕಳದು. ಇವಾಗ ಚಾವಿ ಹಾಕ್ಬಿಡ್ತೀನಿ. ಒಂದು ಕೈ ಅಂತೂ ಬರಲ್ಲ, ಫೋನ್ ತೆಳಗಡೆ ಇಕ್ಬೇಕಾಗುತ್ತೆ ನೋಡಿ. ಚಾವಿ ಅಂತೂ ಹಾಕಿದೆ. ಚಲೋ ನಡಿ. ಸ್ಕೂಲಿಗೆ ಹೋಗಿ ಬಂದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ರೋಡ್ ಮೇಲೆ ಮಾಡಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಫ್ರೆಂಡ್ಸ್, ಇವಾಗ ಮಕ್ಕಳಿಗೆ ಸ್ಕೂಲ್ಗೆ ಬಿಟ್ಟು ಬಂದಾದಮೇಲೆ ನೋಡಿ, ನಾನು ಮಾಡೋ ಕೆಲಸ ಅಂದರೆ ಏನು ಅಂದರೆ ಪಾಲಕ್ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಪಾಲಕು ಮತ್ತು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿಣ ಎಲ್ಲ ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ಹಸಿ ಮೆಣಸಿನಕಾಯಿ ಒಂದು ಸೇರಿಸ್ಬಿಟ್ಟು ಕುಕ್ಕರ್ ವಿಜಿಲ್ ಹೊಡ್ಸ್ಕೊಳ್ಳೋದು ಒಂದೇ ಬಾಕಿ. ಇವಾಗ ನೀವು ಖಾರ ಇದ್ದಾವೋ ಏನು ಹೆಂಗಿದಾವೋ ಅನ್ನೋದು ಗೊತ್ತಿಲ್ಲ, ನೋಡೋಣ. ಇವಾಗ ಹಸಿ ಮೆಣಸಿನಕಾಯಿ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ವಿಜಿಲ್ ಹೊಡಿತಾ ಇರುತ್ತೆ. ನಾನು ಕೆಲಸ ಮಾಡ್ತಾ ಇರ್ತೀನಿ. ಏನಕ್ಕಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಲಿಕ್ಕಾಗಿಲ್ಲ. ಟೊಮೊಟೊ ಚಾರು ಥರ ಅಂದರೆ ಚಟ್ನಿ ಥರನೇ ಮಾಡಿದ್ದೀನಿ. ಅವರು ಮಕ್ಕಳು ಊಟ ಮಾಡಿ ಹೋದರು. ಹಸ್ಬೆಂಡಿಗೆ ಟಿಫನ್ ಬಾಕ್ಸ್ ಕಟ್ಬಿಟ್ಟೆ, ಅವರಿಗೆ ಅಲ್ಲೇ ಆಗೋಗ್ಬಿಡ್ತು. ಹಾಗಾಗಿ ಇವಾಗ ಪಾಲಕು ಫ್ರಿಜ್ಜು ಖರಾಬಾಗಿದೆ. ಪಾಲಕ್ ಕೂಡ ಬೇಗ ನೀರು ಒಡೆದ್ಬಿಡುತ್ತಲ್ಲ, ಹಾಗಾಗಿ ಫ್ರೆಂಡ್ಸ್ ಇವಾಗ ನಾನು ಪಾಲಕ್ಕೆ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಆಲ್ರೆಡಿ ನಿಮಗೆ ಗೊತ್ತಿದೆ, ಶೇರ್ ಮಾಡೋದೇನಿಲ್ಲ, ಆದರೂ ಬ್ಲಾಗಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊಪ್ಪೆ ಇದ್ದಾವೆ ಫ್ರೆಂಡ್ಸ್, ಇವು ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಫುಲ್ ಸಪ್ಪೆ ಇದ್ದಾವೆ. ಎಷ್ಟು ಎಲ್ಲ ಹಾಕಿದ್ರೂ ಸಪ್ಪೆ ಆಗುತ್ತೋ ಏನೋ ಗೊತ್ತಿಲ್ಲ. ಮೊನ್ನೆದು ಹಸಿ ಮೆಣಸಿನ್ಕಾಯಿ ಇದ್ದಾವೆ ಫ್ರೆಂಡ್ಸ್. ಮೊನ್ನೆ ಅಂದರೆ ಒಂದು 4 ದಿವಸದ ಹಿಂದೆ ತೊಗೊಂಡಿದ್ವಿ. ಈ ಥರ ಕಲರ್ ಆಗೋಗ್ಬಿಟ್ಟಿದ್ದಾವೆ. ಇವೇ ಸೇರಿಸೋದಾ ಹೇಗೆ ಒಂದು ಗೊತ್ತಾಗ್ತಲ್ವಲ್ಲ. ಓಕೆ ಫ್ರೆಂಡ್ಸ್, ಇವೇ ಸೇರಿಸ್ತೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಅಷ್ಟು ಖಾರ ಇಲ್ಲ ಫ್ರೆಂಡ್ಸ್, ಇವು ಸಪ್ಪೆ ಸಪ್ಪೆ ಇದ್ದಂಗಿದ್ದಾವೆ. ನೋಡಿ ತೊಗೋಬೇಕಿತ್ತು ನಾನು, ಮೋಸ ಹೋದ್ನಲ್ಲ ನಾನು. कैसा लगा मेरा मजाक? ಶರ್ಟ್. ಓಕೆ ಫ್ರೆಂಡ್ಸ್, ಪರವಾಗಿಲ್ಲ, ಇವೇ ಸೇರಿಸ್ತೀನಿ. ಸಪ್ಪೆ ಆದ್ರೂ ಪರವಾಗಿಲ್ಲ. ಸಾಂಬಾರು ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಡುವಾಗ ಸಪ್ಪೆ ಮತ್ತು ಖಾರ ಆಗೋದು ಗೊತ್ತಾಗುತ್ತಲ್ಲ, ಅಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಈ ಮೆಣಸಿನ್ಕಾಯಿ ಫುಲ್ ಕಡಕಿರುತ್ತೆ ಫ್ರೆಂಡ್ಸ್. ಇವು ಇದರಲ್ಲಿ ಒಂದು 7ರಿಂದ 8 ಪಾಲಕಲ್ಲಿ ಆ್ಯಡ್ ಮಾಡಿದ್ರೂ ಸಾಕು, ಕರೆಕ್ಟ್ ಆಗುತ್ತೆ. ಆದರೆ ಕೆಂಪಾಗಿದ್ದಾವಲ್ಲ, ಹಾಗಾಗಿ ಮನಸ್ಸಾಗ್ತಾಯಿಲ್ಲ. ನೋಡೋಣ, ಜಾಸ್ತಿ ಸಪ್ಪೆ ಆದರೆ ಇವು ಒಗ್ಗರಣೆ ಕೊಡ್ತೀನಿ. ಇವಾಗ ಮೊದಲು ಇದ್ರದ್ದೆಲ್ಲ ತುಂಬು ಕಡಿದ್ಬಿಟ್ಟು ತೊಳೆದು ಪಾಲಕಲ್ಲಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಕಡ್ದಿದ್ದೀನಿ. ಇಷ್ಟು ಜಾಸ್ತಿ ಆಗುತ್ತಾ ಅನ್ಕೋತೀನಿ ಫ್ರೆಂಡ್ಸ್. ಸಪ್ಪೆ ಅಂದರೆ ಅಷ್ಟೊಂದು ಸಪ್ಪೆ ಇಲ್ಲ, ನಾರ್ಮಲ್ ಇದ್ದಾವೆ. ನಾನು ಇದು ಚಿಕ್ಕ ತಿಂದಿದ್ದೀನಲ್ಲ, ಗೊತ್ತಾಗಿಲ್ಲ ನನಗೆ, ಫುಲ್ ಸಪ್ಪೆ ಇತ್ತು. ಈ ಥರ ದಪ್ಪ ಇರೋದು ತಿಂದು ನೋಡಿದ್ರೆ ಅಪ್ಪ ಬಾಯಿ ಎಲ್ಲ ಖಾರ ಖಾರ ಆಗಿಬಿಡ್ತು. ಇಷ್ಟೇನು ಹಾಕಲ್ಲ ಫ್ರೆಂಡ್ಸ್, ಸ್ವಲ್ಪ ಕಡಿಮೆ ಹಾಕ್ತೀನಿ. ನೋಡಿ, ಇಲ್ಲಿ ಕಡಲೆಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಪಾಲಕು ಮತ್ತು ಬೆಳ್ಳುಳ್ಳಿ, ಅರಿಶಿಣ ಇಷ್ಟು ಆ್ಯಡ್ ಮಾಡಿದ್ದೀನಿ.
ಇದಕ್ಕೆ ಇವಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ತೀನಿ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಕಡಲೆಬೇಳೆ ಇಲ್ಲ ಅಂದರೆ ನನಗೆ ಪಾಲಕ್ ಮಾಡಲಿಕ್ಕೆ ಇಷ್ಟನೇ ಆಗೋಲ್ಲ ಫ್ರೆಂಡ್ಸ್. ಅಷ್ಟು ಸೂಪರ್ ಟೇಸ್ಟ್ ಬರುತ್ತೆ. ಕಡಲೆಬೇಳೆ ಇರಲೇಬೇಕು ಪಾಲಕ್ ಮಾಡಬೇಕು ಅಂದರೆ. ಇದರಲ್ಲಿ ರೈಸ್ ಮಾಡಿದ್ದೆ ಫ್ರೆಂಡ್ಸ್. ರೈಸ್ ತೆಗೆದು ಪಕ್ಕಕ್ಕಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ. ಇದರಲ್ಲೇ ಕೂಗಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಕಲರ್ಫುಲ್ ಬರಬೇಕಲ್ವಾ. ನೋಡಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಜಾಸ್ತಿ ಏನು ಬೇಡ ಫ್ರೆಂಡ್ಸ್. ಮತ್ತು ಜಾಸ್ತಿ ಕಲರ್ಫುಲ್ ಆದರೆ ಏನು ರೆಡ್ ಚಿಲ್ಲಿ ಹಾಕಿದೀಯಾ ಅಂತ ಕೇಳ್ತಾರೆ ಮನೆಯಲ್ಲಿ. ನೋಡಿ, ಇಷ್ಟೇ ಸಾಕು ಇಷ್ಟೇ. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಯ್ಯೋ ಸಾರಿ ಫ್ರೆಂಡ್ಸ್, ಇನ್ನೊಂದು ಮರ್ತೆ ಹೋದ್ನಲ್ಲ ನಾನು. ಮೇನ್ ಐಟಮೇ ಮರ್ತು ಹೋದ್ನಲ್ಲ, ಉಪ್ಪು. ನೋಡಿ, ಮೇನ್ ಐಟಮೇ ಮರ್ತು ಹೋದ್ನಲ್ಲ ಫ್ರೆಂಡ್ಸ್. 1-2 ಸ್ಪೂನ್. ಮತ್ತು ಆಮೇಲೆ ಒಗ್ಗರಣೆ ಏನು ಕೊಡ್ತೀವಲ್ಲ ಆವಾಗ ರುಚಿಗೆ ಎಷ್ಟು ಇದೆ ಅಂತ ನೋಡಿಕೊಂಡು ಆಮೇಲೆ ಒಗ್ಗರಣೆ ಕೊಟ್ಟಾದಮೇಲೆ ಸೇರಿದ್ರೆ ಸಾಕು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಹುಣಸಿನ್ಕಾಯಿ ನೆನೆಸಿಡ್ತೀನಿ. ಇದು ಮಿನಿಮಮ್ 7-8 ವಿಜಲ್ ಆದರೂ ಹೊಡಿಬೇಕು ಫ್ರೆಂಡ್ಸ್. ಏನಕ್ಕಂದರೆ ಕಡಲೆ ಬೀಜ ಬೇಗ ಕುದಿಯಲ್ಲ. ಹಾಗಾಗಿ ಸ್ವಲ್ಪ ನೋಡಿ, ಇಷ್ಟು ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ. ಇವೇನು ಸರಿ ಹೋಗಲ್ಲ ನೋಡಿ ಫ್ರೆಂಡ್ಸ್. ಇದೊಂದು ಗ್ಲಾಸ್ ಪೂರ್ತಿಯಾಗಿ ಆ್ಯಡ್ ಮಾಡ್ತೀನಿ. 7-8 ವಿಜಲ್ ಹೊಡೆದ್ರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಕಡಲೆ ಬೀಜನೇ ಹಾಗೆ ಇರುತ್ತೆ, ಕಡಲೆಬೇಳೆ ಬುಡ ಕೂಡ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಮೊದಲೇ ನಾವು ಏನು ಮಾಡಬೇಕು, ನೀರು ಜಾಸ್ತಿ ಇಟ್ಕೊಂಡ್ರೆ ಸಾಕು. ಇವಾಗ 7-8 ವಿಜಲ್ ಹೊಡೆಯೋವರೆಗೂ ನಾನು ಕೆಲಸ ಮಾಡ್ಕೊತೀನಿ ಫ್ರೆಂಡ್ಸ್. ಏನಕ್ಕಂದರೆ ರಾಸಿಗಟ್ಟಲೆ ಪಾತ್ರೆಗಳಿದ್ದಾವೆ, ಮನೆ ಕೆಲಸ ಹಾಗೆ ಇದೆ. ಇವಾಗ ಓನ್ಲಿ ಮಕ್ಕಳಿಗೆ ಕಳಿಸ್ಬಿಟ್ಟು ಇವಾಗ ನಾನು ಮಾಡ್ತಿರಲಿಲ್ಲ ಫ್ರೆಂಡ್ಸ್. ಟೊಮೊಟೊ ಚಾರಿದ್ರೆ ಸೀದಾ ಸಂಜೆನೇ ಮಾಡ್ತಿದ್ದೆ. ಇವಾಗ ಆಗೋಗ್ಬಿಟ್ಟಿದ್ದೆಲ್ಲ, ಹಾಗಾಗಿ ಸಂಜೆನೂ ಆಗುತ್ತೆ ಅಂದ್ಬಿಟ್ಟು ಇದೇ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊಂಡಿಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು ಪಕ್ಕಡಿ ಇದಕ್ಕೆ ಇದ್ರ ಹೆಲ್ಪ್ ತೊಗೊಂಡು ಮುಚ್ಚಬೇಕಾಗುತ್ತೆ. ಒಂದು ಕೈಯಿಂದ ಫೋನ್ ಇದ್ದರೆ ಆಗಲ್ಲ. ಫೋನ್ ಕೆಳಗಡೆ ಇಟ್ಬಿಟ್ಟು ಇವಾಗ ಹುಣಸೆ ಹಣ್ಣು ನೆನೆಗೆ ಇಕ್ತೀನಿ. ನೆನೆಗಿಟ್ಟು ಇದೆಲ್ಲ ಪಾತ್ರೆ ತೊಳ್ಕೊತೀನಿ. ಅಲ್ಲಿವರೆಗೂ ವಿಜಲ್ 7-8 ಆಗುತ್ತೆ. ಇವತ್ತು ವಾಟರ್ ನೀರು ಬರುತ್ತೆ ಫ್ರೆಂಡ್ಸ್. ಎಲ್ಲ ಖಾಲಿ ಮಾಡಿಟ್ಟಿದ್ದೀನಿ ನೋಡಿ. ಎಲ್ಲ ರೀತಿ ಖಾಲಿ ಮಾಡಿಟ್ಟಿದ್ದೀನಿ. ಇದು ಏನು ಚೀಲ ಅಂತ ನೀವು ಕೇಳ್ಬೋದು. ಇದರಲ್ಲಿ ರೇಷನ್ ಅಕ್ಕಿ ತರ್ತೀವಲ್ಲ ಫ್ರೆಂಡ್ಸ್, ಅದರಲ್ಲಿ ಸ್ವಲ್ಪ ನುಸಿ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಚೆನ್ನಿ ಹಿಡಿದ್ರೆ ಮುಗಿಯುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಆದಮೇಲೆ ಚೆನ್ನಿ ಹಿಡಿಬೇಕು ಫ್ರೆಂಡ್ಸ್. ಅಕ್ಕಿ ಚೆನ್ನಿ ಹಿಡಿದ್ರೆ ಸ್ವಲ್ಪ ನಾವು ಜಾಸ್ತಿ ರೇಷನ್ ಅಕ್ಕಿ ನೈಟ್ ರೇಷನ್ ಅಕ್ಕಿ, ಮಾರ್ನಿಂಗ್ ಏನೋ ಅಂದರೆ ಸಣ್ಣ ಅಕ್ಕಿ ಅಂದರೆ ಇವಾಗ ಬಿರಿಯಾನಿಗೆ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ಯೂಸ್ ಮಾಡ್ತೀವಿ. ಈ ಥರ ರೇಷನ್ ಅಕ್ಕಿ ನೈಟು, ಕ್ಲಿಯರ್ ಅಂದರೆ ಸಣ್ಣ ಅಕ್ಕಿಯನ್ನು ಮಾರ್ನಿಂಗ್. ಇದೆಲ್ಲ ತೆಗೆದಿಟ್ಟು ನಮ್ಮ ಫ್ರಿಜ್ ನೋಡಿ ಫ್ರೆಂಡ್ಸ್, ಇನ್ನೂ ಆನ್ ಮಾಡಿಲ್ಲ ನಾವು. ನೋಡಿ ಕಾಣಿಸ್ತಾ ಇದೆಯಾ? ಆವಾಗಿನಿಂದ ಗ್ಯಾಸ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಇನ್ನೂ ರಿಪೇರಿ ಆಗಿಲ್ಲ. ನೋಡೋಣ ಯಾವಾಗಾಗುತ್ತೋ ಅಂತ ಗೊತ್ತಿಲ್ಲ ನನಗೂ, ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ಮುಚ್ಚಳ ಮುಚ್ಚಿಟ್ಬಿಟ್ಟು, ಇನ್ನೂ ಮುಚ್ಚಳ ಮುಚ್ಚಿಲ್ಲ, ಮುಚ್ಚಳ ಮುಚ್ಚಿಟ್ಬಿಟ್ಟು ಪಾತ್ರೆ ತೊಳಿತೀನಿ. ಪಾತ್ರೆ ತೊಳೆದು ಒಗ್ಗರಣೆ ಏನು ಕೊಡ್ತೀನಲ್ಲ ಮತ್ತೆ ಸಿಗ್ತೀನಿ. ಇವಾಗ 7-8 ವಿಜಲ್ ಹೊಡೆದಾದ್ಮೇಲೆ ಜೀರಿಗೆಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಕರೆಕ್ಟಾಗಿ ಒಂದು ಸ್ವಲ್ಪ ಏನು ಕುದ್ದಿದೆಯಲ್ಲ ಅದರಲ್ಲಿ ನಾನೇನು ಮಾಡಿದ್ದೀನಿ, ಹಸಿ ಮೆಣಸಿನ್ಕಾಯಿ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಖಾರ ಆಯ್ತಂದ್ರೆ ಏನು ಮಾಡೋದು, ಮತ್ತು ಮಕ್ಕಳು ಊಟ ಮಾಡಲ್ಲ. ಹಾಗಾಗಿ ಇಷ್ಟು ಮೆಣಸಿನ್ಕಾಯಿ ತೆಗೆದಿದ್ದೀನಿ. ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ಒಗ್ಗರಣೆ ಕೊಟ್ಟಿದ್ದೀನಿ. ಸ್ವಲ್ಪ ಒಂದು 10-15 ನಿಮಿಷ ಕುದ್ರೆ ನಮ್ಮ ಪಾಲಕ್, ಸೂಪರಾದ ಪಾಲಕ್ಕು ರೆಡಿ ಆಯ್ತು. ಇವಾಗ ಮುಂದಿನ ಕಾರ್ಯಕ್ರಮ ಏನು ಅಂದರೆ, ನೀರು ಬರ್ತವೆ ಫ್ರೆಂಡ್ಸ್. ಆಲ್ರೆಡಿ ನಾನು ಹಚ್ಚಿಟ್ಟಿದ್ದೀನಿ ಪೈಂಪು, ನೀರು ಹಿಡಿಬೇಕು. ನೀರು ಹಿಡಿದು ಇವತ್ತು ಮಗ ಟಿಫನ್ ಬಾಕ್ಸ್ ಒಯ್ದಿಲ್ಲಲ್ಲ ಫ್ರೆಂಡ್ಸ್, ಅವನಿಗೆ ಟಿಫನ್ ಬಾಕ್ಸ್ ಕೊಟ್ಟು, ಮತ್ತು ಇನ್ನೇ ಏನಾದರೂ ಐಡಿಯಾ ಇದ್ದರೆ ಅದು ಹೇಳ್ತೀನಿ ನಿಮಗೆ. ಅದು ಏನು ಐಡಿಯಾ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಇವಾಗ ಬನ್ನಿ, ಇವಾಗ ನೀರು ಹಿಡಿಬೇಕು. ನೀರು ಬರ್ತಾವೆ ಫ್ರೆಂಡ್ಸ್. ಇವತ್ತು ಫಿಲ್ಟರ್ ನೀರು ನಮ್ಮ ಮನೆಯಲ್ಲಿ ಮೇನ್ ಹೇಳ್ಬೇಕಂದ್ರೆ ಬೋರ್ ನೀರು ಬರ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ಫಿಲ್ಟರ್ ನೀರು ಮೇಲೆ ತುಂಬ್ತಾ ಇದ್ದೀವಿ. ಅದು ಎಲ್ಲಿಂದ ಅಂತ ಕೇಳಿದ್ರೆ ಶಾಕ್ ಆಗ್ತೀರ ಫ್ರೆಂಡ್ಸ್. ಪೂರ್ತಿ ಚಿಡಿಗಳು ಹೆಂಗಿದಾವಲ್ಲ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಮನೆ ಅಂದರೆ ನಮ್ಮ ಬಿಲ್ಡಿಂಗಲ್ಲಿ ಯಾವ ರೀತಿ ಚಿಡಿಗಳಿದ್ದಾವೆ ಅಂತ ಗೊತ್ತಲ್ಲ ನಿಮಗೆ. ನೋಡಿ
ಆ ರೀತಿ ಚಿಡಿಗಳಿದ್ದಾವೆ. ನಾವೇನು ಮಾಡಬೇಕು, ಅಲ್ಲಿ ತೆಳಗಡೆಯಿಂದ ತರಬೇಕು. ಅದು ಕೂಡ ತೋರಿಸ್ತೀನಿ ನೋಡಿ. ಅಲ್ಲೊಬ್ಳು ಆಂಟಿ ಹಿಡಿತಾ ಇದ್ದಾಳಲ್ಲ, ಅಲ್ಲಿಂದ ತರಬೇಕು. ಕಾಣಿಸ್ತಾ ಫ್ರೆಂಡ್ಸ್? ಆ ನಳ್ಳಿಂದ ಈ ನೋಡಿ ತೋರಿಸ್ತೀನಿ, ಚೆನ್ನಾಗಿ ಬನ್ನಿ ನೋಡಿ. ಅಲ್ಲಿಂದ ಈ ಚಿಡಿ ಏರಿ ನೋಡಿ, ಅಲ್ಲಿಂದ ಈ ಚಿಡಿ ಏರಿ ಬಿಂದಿಗೆ ಹಿಡ್ಕೊಂಡು ಈ ಕಡೆಯಿಂದ ಬರಬೇಕು ನೋಡಿ. ಇವತ್ತೆಷ್ಟು ಕೆಲಸ ಅಂದರೆ ನೀರು ಹಿಡಿಯೋದೇ ಒಂದು ದೊಡ್ಡ ಕಾರ್ಯಕ್ರಮ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಖಾಲಿ ಇದ್ದಾವೆ. ತುಂಬಲಿಕ್ಕೆ ಮಿನಿಮಮ್ ಒಂದು ನನಗೆ ಅನ್ಸೋ ಮಟ್ಟಿಗೆ 1 ಅವರ್ ಆಗುತ್ತೆ. ಬರೋದೇ 1 ಅವರಲ್ಲಿ ಅರ್ಧ ಗಂಟೆ ಹಚ್ಕೊಡ್ಬೇಕು. ನಾನು ಅರ್ಧ ಗಂಟೆ ತೆಳಗಿನಕ್ಕೆ ಅರ್ಧ ಗಂಟೆ ಹಚ್ಕೋಬೇಕು. ಇವಾಗ ಕುದೀತಾ ಇದೆ ನಮ್ಮ ಪಾಲಕ್. ಇವಾಗ ನೋಡಿ ಒಂದು 10 ನಿಮಿಷ ಕುದಿಸ್ಬಿಟ್ಟು ನೀರು ಬರ್ತವೆ ಫ್ರೆಂಡ್ಸ್. ನೀರು ಲೇಟ್ ಆದರೆ ಮಗನಿಗೆ ಟಿಫನ್ ಕೊಟ್ಟು ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಬಾಕ್ಸ್ ಕಟ್ಟಿದ್ದೀನಿ. ಟಿಫನ್ ಇರಲೇಬೇಕು ಒಂದು ಬಾಕ್ಸಲ್ಲಿ. ಜಸ್ಟ್ ಇವಾಗಲೇ ಸಾಂಬಾರು ಮಾಡಿದ್ದೀನಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಸಾಂಬಾರು ಮತ್ತು ರೈಸು ಅಲಗ್ ಕಟ್ತಿದ್ದೆ. ಇವಾಗಲೇ ಜಸ್ಟ್ 12:15 ಆಗಿದೆ. 12:30ಕ್ಕೆ ಬೆಲ್ ಆಗುತ್ತೆ ಒಂದು. ಹಾಗಾಗಿ ಅಲ್ಲಿವರೆಗೂ ಸುಮ್ಮನೆ ಏನಕ್ಕೆ 2, ಹಾಗಾಗಿ ಒಂದೇ ಸಾಕು. 1 ಸ್ಪೂನು ವಾಟರ್ ಬಾಟಲ್ ಒಂದು ಒಯ್ತಿದ್ದಾನೆ ಫ್ರೆಂಡ್ಸ್ ಅವನು. ಈ ಕರ್ಚಿಪಲ್ಲೇ 1 ಸ್ಪೂನ್ ಇಕ್ತೀನಿ. ವಾಟರ್ ಬಾಟಲ್ ತೊಗೊಂಡು ಹೋಗಿದ್ದಾನೆ ಬೆಳಗ್ಗೆನೆ. ಹಾಗಾಗಿ ಇವೆರಡು ಕೊಟ್ಟು ಬರ್ತೀನಿ. ಇನ್ನೂ ಪೈಂಪು ಎಲ್ಲ ಹಚ್ಚಿದ್ದೀನಿ, ವೈರೆಲ್ಲ ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನೂ ಬಂದೇ ಇಲ್ಲ ನೀರು. ಎಷ್ಟು ವೇಟ್ ಮಾಡಿದ್ರೂ ಬರ್ತಾಯಿಲ್ಲ. ಕರೆಕ್ಟ್ ನೋಡಿದ್ರೆ 11:30ಕ್ಕೆ ಬರಬೇಕು. ಇವಾಗ 12:30 ಆಗ್ತಾಯಿದೆ, ಆದರೂ ಬಂದಿಲ್ಲ. ಏನು ಬರುತ್ತೋ ಇಲ್ಲೋ ಇವತ್ತು ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ನೀರಿದ್ದು ಮನೆಯಲ್ಲಿ ನೋಡಿದ್ರೆ ಬೋರ್ ನೀರು ಬರ್ತಾಯಿಲ್ಲ. ಇಲ್ಲಿ ಫಿಲ್ಟರ್ ನೀರು ಬಿಡೋರು ಕೂಡ ಈ ಥರ ಮಾಡ್ತಾಯಿದ್ದಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇವಾಗ 12 ಎಷ್ಟಾಗಿದೆ ಫ್ರೆಂಡ್ಸ್? 12:18 ಆಗಿದೆ. ಅಲ್ಲಿವರೆಗೂ ಕೊಟ್ಟು ಬರ್ತೀನಿ ಫ್ರೆಂಡ್ಸ್. ಯಾವಾಗ ಬಿಡ್ತಾನೋ ಏನೋ ಗೊತ್ತಿಲ್ಲ. ಇವತ್ತು ಬಿಡ್ತಾನೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನೀರು ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ. ಅಲ್ಲಿವರೆಗೂ ಟಿಫನ್ ಬಾಕ್ಸ್ ಕೊಟ್ಟು ಬರ್ತೀನಿ ಫ್ರೆಂಡ್ಸ್. ಓನ್ಲಿ ಕೊಂಡಿ ಹಾಕಿ ತೊಗೊಂಡು ಚಾವಿಯನ್ನು ಹಾಕಲ್ಲ ಫ್ರೆಂಡ್ಸ್. ಬಾಕ್ಸ್ ಕೊಟ್ಟು ಬರ್ತೀನಿ. ಇಷ್ಟು ಲೇಟ್ ಆದ್ರೂ ಬಿಡ್ತಾಯಿಲ್ಲ, ಎಂತ ಹೇಳಬೇಕು. ಸುಮ್ಮನೆ ಈ ಥರ ಮುಂದಕ್ಕೆ ನೂಕಿ ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಲೇಟಾಗಿದೆ. ಬಾಕ್ಸ್ ಕೊಟ್ಟು ಬರ್ತೀನಿ ನೋಡಿ. ಎಲ್ಲ ಪೈಂಪ್ ಹಚ್ಚಿದ್ದೀನಿ. ಆದರೂ ಅಲ್ಲಿ ಕೂಡ ಕೊಡೋದಾಗುತ್ತೆ. ಟಿಫನ್ ಬಾಕ್ಸ್ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಮತ್ತೆ ಬಂದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ಗೌರ್ಮೆಂಟ್ನಲ್ಲಿಗೆ ನೀರು ಬಂದಿದ್ದಾವೆ, ಆದರೆ ಇಲ್ಲಿ ಯಾವಾಗ ಬರುತ್ತೋ ಅನ್ನೋದು ಗೊತ್ತಿಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಟಿಫನ್ ಕೊಟ್ಟು ಬಂದು ಊಟ ಮಾಡ್ತಾಯಿದ್ದೀನಿ. ಅದೇ ಪಾಲಕ್ ಸಾಂಬಾರು. ನಾನು ಟಿಫನ್ ಕೊಟ್ಟು ಬಂದಾದ್ಮೇಲೂ ಇನ್ನೂ ನೀರು ಬಂದಿಲ್ಲ ಫ್ರೆಂಡ್ಸ್. ವೆಯ್ಟ್ ಮಾಡಿ 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 ಹಶ್ವಾದು, ಹಾಗಾಗಿ ಊಟ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ಸೂಪರ್ ಇದೆ ಊಟ. ಭಾರಿ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸೂಪರ್ ಆಗಿದೆ, ಚೆನ್ನಾಗಿದೆ. ಪಾಲಕ್ ಸಾಂಬಾರು ಹುಣಸೆ ಮತ್ತು ಹುಣಸೆ ಸ್ವಲ್ಪ ಜಾಸ್ತಿ ಸೇರಿದ್ರೆ ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್. ಪಾಲಕ್ ಸಾಂಬಾರು ಹೆಂಗೆ ಮಾಡಿದ್ರು ಕಡಲೆಬೇಳೆ ಮತ್ತು ಹುಣಸೆ ಹುಳಿ ಇವೆರಡು ಸ್ವಲ್ಪ ಜಾಸ್ತಿ ಇದ್ದರೆ ಪಾಲಕ್ ಸಾಂಬಾರು ತುಂಬ ಸೂಪರಾಗಿ ಟೇಸ್ಟ್ ಬರುತ್ತೆ. ಊಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನೂ ಪೈಂಪ್ ಎಲ್ಲ ಹಾಗೆಯೇ ಹಚ್ಚಿರೋದಿದೆ. ಇನ್ನೂ ನೀರು ಬಂದಿಲ್ಲ. ಎಷ್ಟು 1 ಗಂಟೆ ಹತ್ತತ್ರ 1 ಗಂಟೆ ಆಗ್ತಾಯಿದೆ. ಇನ್ನೂ ನೀರು ಬಂದಿಲ್ಲ ಅಂದರೆ ಏನು ಮಾಡೋದು ಫ್ರೆಂಡ್ಸ್? ಹಸಿವಾಗಿವು. ಇನ್ನೂ ಯಾವಾಗ ಬರುತ್ತೋ ಗೊತ್ತಿಲ್ಲ. ವೇಟ್ ಮಾಡಿ 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 ಊಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್.